ಈ ವಿಡಿಯೋ ನೋಡಿದಾಗ ನಿಮ್ಗೆ ಏನನ್ಸುತ್ತೆ? ನನಗಂತೂ ಭಾರಿ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಸೈಕಲ್ ನೋಡ್ತಿದ್ದೀನಿ. ಸೈಕಲ್ ಅನ್ನೋದು ನನ್ನ ಚಿಕ್ಕ ವಯಸ್ಸಿನ ಮೆಮೊರೀಸ್ ಅಂತ ಹೇಳಿದ್ರೆ ನೆನಪುಗಳ್ನ ನನಗಿವಾಗ ಕೊಡ್ತಾ ಹೋಗುತ್ತೆ. ನಾನು ಅವಾಗೆಲ್ಲ ಓಡಾಡಿದ್ದು, ತಿರುಗಿದ್ದೆಲ್ಲ. ನಾವೊಂದು ಗಮನಿಸ್ಬೇಕಾಗಿರೋದು ಈ ಚಕ್ರನ. ಈ ಚಕ್ರದಲ್ಲಿ ಗಾಳಿ ಅನ್ನೋದು ಪೂರ್ತಿ ಇದ್ದಾಗ ನಮ್ಮ ಪ್ರಯಾಣ ಈಸಿ ಆಗಿರುತ್ತೆ. ನಾವು ವೇಗವಾಗೂ ಸಹ ಹೋಗ್ತಿರ್ತೀವಿ. ಗಾಳಿ ಅನ್ನೋದು ಇಲ್ಲ ಅಂದಾಗ ಏನಾಗುತ್ತೆ? ಸೈಕಲ್ ಇರೋ ಜಾಗದಲ್ಲೇ ಇರುತ್ತೆ. ಮುಂದಕ್ಕೆ ಹೋಗೋದು ಕಷ್ಟ ಆಗ್ತಾ ಇರುತ್ತೆ. ಇನ್ನೊಂದು ನೆನಪು ಮಾಡ್ಕೊಳ್ಳಿ, ಚಕ್ರದಲ್ಲಿ ತುಂಬಾ ಗಾಳಿ ಇದ್ದಾಗ ಚಕ್ರ ಸ್ಪೀಡಾಗಿ ತಿರುಗ್ತಿರುತ್ತಾ? ಈ ನೆಲನ ಚಕ್ರ ಕೇವಲ ಒಂದೇ ಒಂದು ಪಾಯಿಂಟ್ ನಲ್ಲಿ ಟಚ್ ಮಾಡ್ತಿರುತ್ತೆ. ಅದ್ರ ಬಗ್ಗೆ ನಾನಿಲ್ಲಿ ಮಾತಾಡ್ತಿದ್ದೀನಿ. ಇಲ್ಲಿ ನೋಡಿದಾಗ ಇದು ಚಕ್ರ, ಇದು ನೆಲ. ಇದು ಸೈಕಲ್ ಚಕ್ರ, ಇದು ನೆಲ. ಹಾಗಾದ್ರೆ ಈ ಚಕ್ರ ನೆಲನ ಕೇವಲ ಒಂದೇ ಒಂದು ಪಾಯಿಂಟ್ ನಲ್ಲಿ ಟಚ್ ಮಾಡ್ತಿದ್ಯಾ ಅಂತ ಹೇಳಿದ್ರೆ ನಾನು ಹೌದು ಅಂತ ಹೇಳ್ತೀನಿ. ಇದನ್ನ ಗಣಿತದಲ್ಲಿ ನೋಡಿದಾಗ ಇದನ್ನ ವೃತ್ತ ಅಂತ ಹೇಳ್ಬೋದ? ಯಾವ್ದನ್ನ? ಈ ಚಕ್ರನ ನಾನು ವೃತ್ತ ಅಂತ ಹೇಳಿ ಈ ನೆಲವನ್ನ ನಾನೊಂದು ರೇಖೆ ಅಂತ ಅನ್ಕೊಂಡ್ರೆ ಈ ವೃತ್ತಕ್ಕೆ ರೇಖೆ ಕೇವಲ ಒಂದೇ ಒಂದು ಪಾಯಿಂಟ್ ನ ಟಚ್ ಮಾಡ್ತಿದೆ. ಅಂತ ರೇಖೆಯನ್ನ ನಾವು ಸ್ಪರ್ಶಕ ಅಂತ ಹೇಳಿ ಕರಿತೀವಿ. ಅಂದ್ರೆ ವೃತ್ತನ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸ್ತಿರುವಂತ ರೇಖೆಗಳನ್ನ ನಾವು ಸ್ಪರ್ಶಕ ಅಂತ ಹೇಳ್ತೀವಿ. ಹಲವಾರು ಉದಾಹರಣೆ ನೋಡೋಣ. ಮೊದಲನೇ ಉದಾಹರಣೆ, ಈಗ ಹೇಳಿದ್ನಲ್ಲ, ಇದೊಂದು ಚಕ್ರ. ಚಕ್ರ ನೆಲನ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸ್ತಿದೆ ಅಂತ ಹೇಳಿದ್ರೆ ಈ ನೆಲ ಅನ್ನೋದನ್ನ ನಾನು ಸ್ಪರ್ಶಕ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೆಲ ಚಕ್ರಕ್ಕೆ ಒಂದೇ ಒಂದು ಪಾಯಿಂಟ್ ನಲ್ಲಿ ಟಚ್ ಮಾಡ್ತಿದೆ. ಇಲ್ಲಿ ಚಕ್ರ ಅನ್ನೋದು ವೃತ್ತ, ನೆಲ ಅನ್ನೋದು ಸ್ಪರ್ಶಕ. ಎರಡನೇ ಉದಾಹರಣೆ ನೋಡಿ, ಇದು ಸ್ಕೇಲು. ಸ್ಕೇಲ್ ಮೇಲೆ ನಾನೊಂದು ಕಾಯಿನ್ ಇಟ್ಟಾಗ ಈ ಕಾಯಿನು ಈ ಸ್ಕೇಲ್ ನ ಕೇವಲ ಒಂದೇ ಒಂದು ಪಾಯಿಂಟ್ ನಲ್ಲಿ ಟಚ್ ಮಾಡುತ್ತೆ. ಈ ಕಾಯಿನ್ ಅನ್ನ ನಾನು ವೃತ್ತ ಅಂತ ಹೇಳಿ ಈ ಸ್ಕೇಲ್ ನ ನಾನು ಸ್ಪರ್ಶಕ ಅಂತ ಹೇಳ್ಬೋದಾ ಅಂತ ಹೇಳಿದ್ರೆ ಹೌದು ಅಂತ ಹೇಳ್ತೀನಿ. ಮೂರನೇ ಉದಾಹರಣೆ, ಇಲ್ಲಿ ನೋಡಿ, ಇದು ಸೂರ್ಯ, ಇದು ಭೂಮಿ. ಸೂರ್ಯನ ಸುತ್ತ ಸುತ್ತುತ್ತಿರುವ ಭೂಮಿ. ಇದೊಂದು ಚಿತ್ರ ಎಂತದ್ದು ಅಂತ ಹೇಳಿದ್ರೆ ಸ್ಪರ್ಶಕ ಮಾರ್ಗದೊಂದಿಗೆ ಭೂಮಿಯ ಕಕ್ಷೆ. ಇದು ಸೂರ್ಯ ಅಂತ ಆದ್ರೆ ನಾನು ಇಲ್ಲಿ ಒಂದು ಸ್ಪರ್ಶಕನ ಬರಿಬೋದಾ ಅಂತ ಹೇಳಿದ್ರೆ ಹೌದು, ಖಂಡಿತ ಬರಿಬೋದು. ಅದೇ ರೀತಿ ನಾಲ್ಕನೇ ಉದಾಹರಣೆ ನೋಡಿ, ಇದೊಂದು ಪಾರ್ಕು, ಇದು ಪಾರ್ಕಿನ ಗೋಡೆ. ಪಾರ್ಕ್ ನಾವು ಓಡಾಡ್ತಿರುವಾಗ ನೋಡಿ, ಯಾವ್ದೋ ಒಂದು ಮೂಲೆನಲ್ಲಿ ಅಂತ ಹೇಳಿದ್ರೆ ಈ ವೃತ್ತ ತರ ಇರುತ್ತಲ್ಲ, ಅಲ್ಲೆಲ್ಲೋ ಒಂದ್ ಕಡೆ ಈ ವೃತ್ತ ಅನ್ನೋದು ಗೋಡೆ ಟಚ್ ಆಗ್ತಿರುತ್ತೆ ಅಂತ ಹೇಳಿದ್ರೆ ಪಾರ್ಕು ಗೋಡೆ ಟಚ್ ಆಗ್ತಿರುತ್ತೆ. ಆ ಟಚ್ ಆಗೋ ಪಾಯಿಂಟ್ ನ ನಾನು ಸ್ಪರ್ಶಕ ಬಿಂದು ಅಂತ ಹೇಳ್ತೀವಿ. ಅದೇ ರೀತಿ ಟಚ್ ಆಗುತ್ತಲ್ಲ ಗೋಡೆ, ಇದನ್ನ ನಾವು ಸ್ಪರ್ಶಕ ಅಂತ ಹೇಳ್ತೀವಿ. ಸ್ಪರ್ಶಕ ಬಿಂದು ತಲೆಯಲ್ಲಿ ಇಟ್ಕೊಂಡಿರಿ, ಆಮೇಲೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಈಗ 4 ಉದಾಹರಣೆ ಕೊಟ್ನಲ್ಲ, ಹಾಗಾದ್ರೆ ಇದ್ರಲ್ಲಿ ಯಾವ್ದು ಸ್ಪರ್ಶಕ? ಐದನೇದ್ರಲ್ಲಿ ಯಾವ್ದು ಸ್ಪರ್ಶಕ, ಯಾವ್ದು ವೃತ್ತ ಅನ್ನೋದು ನೆನಪು ಮಾಡ್ಕೊಂಡು ಉತ್ತರನ ಕಾಮೆಂಟ್ ಮಾಡಿ. ನಾವು ಈ ವೃತ್ತ ಮತ್ತೆ ರೇಖೆ ಜೊತೆ ಸ್ವಲ್ಪ ಆಟ ಆಡೋಣ. ನಾವಿಲ್ಲಿ ನೋಡ್ಬೋದು, ಈ ರೇಖೆ ವೃತ್ತ ಟಚ್ ಮಾಡ್ತಿಲ್ಲ. ಈಗ ನಾನು ಏನ್ ಮಾಡ್ತೀನಿ, ಬೇರೆ ಬೇರೆ ತರ ಟ್ರೈ ಮಾಡ್ತಾ ಹೋಗ್ತೀನಿ. ಈಗ್ಲೂ ಟಚ್ ಮಾಡ್ತಿಲ್ಲ, ಈಗ್ಲೂ ಟಚ್ ಮಾಡ್ತಿಲ್ಲ, ರೇಖೆ ವೃತ್ತ ಟಚ್ ಮಾಡ್ತಿಲ್ಲ, ಈಗ್ಲೂ ರೇಖೆ ವೃತ್ತ ಟಚ್ ಮಾಡ್ತಿಲ್ಲ, ಈಗ್ಲೂ ಟಚ್ ಮಾಡ್ತಿಲ್ಲ. ಈಗ ಈ ರೇಖೆನ ವೃತ್ತದ ಹತ್ರ 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 ತಗೊಂಡು ಹೋಗ್ತಿದೀನಿ ಅಂದಾಗ ಒಂದೇ ಒಂದು ಪಾಯಿಂಟ್ ನಲ್ಲಿ ಈ ರೇಖೆ ವೃತ್ತ ಟಚ್ ಮಾಡುತ್ತೆ. ಇಂಥದ್ದನ್ನ ನಾವು ಸ್ಪರ್ಶಕ ಅಂತ ಹೇಳ್ತೀವಿ. ಮತ್ತೆ ಈ ರೇಖೆ ಒಳಗಡೆ ತಗೊಂಡೋದಾಗ 2 ಪಾಯಿಂಟ್ ನಲ್ಲಿ ಟಚ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. 2 ಪಾಯಿಂಟ್ ನಲ್ಲಿ ಟಚ್ ಮಾಡ್ತೀವಿ, 2 ಪಾಯಿಂಟ್ ನಲ್ಲಿ ಟಚ್ ಮಾಡ್ತೀವಿ. ಇಂಥದ್ದನ್ನ ನಾವು ವೃತ್ತ ಛೇದಕ ಅಂತ ಹೇಳ್ತೀವಿ. ಈಗ ಇದೊಂದು ಜಾ ತರ ಕಾಣಿಸ್ತಿದ್ಯಾ? ಜಾ 0 ಆದಾಗ ನಮ್ಗೆ ಸ್ಪರ್ಶಕ ಆಗುತ್ತೆ. ಜಾ ಅನ್ನೋದು ಜಾಸ್ತಿ ಆಗ್ತಾ ಹೋದಂಗೆ ಜಾ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಈ ರೇಖೆ 2 ಪಾಯಿಂಟ್ ನಲ್ಲಿ ವೃತ್ತ ಟಚ್ ಮಾಡ್ತಿದೆ ಅಂತ. ಈಗ ಜಾ ಜಾಸ್ತಿ ಆಯ್ತು, ಈಗ್ಲೂ ಜಾ ಜಾಸ್ತಿ ಆಯ್ತು. ಈಗ ಈ ಜಾ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಿದೆ, ಜಾಸ್ತಿ ಆಗ್ತಾ ಹೋಗ್ತಿದೆ, ಜಾಸ್ತಿ ಆಗ್ತಾ ಹೋಗ್ತಿದೆ. ಒಂದ್ ಪಾಯಿಂಟ್ ನಲ್ಲಿ ಜಾಸ್ತಿ ಆಗಿ ಮತ್ತೆ ಕಮ್ಮಿ ಆಗುತ್ತೆ ನೋಡಿ, ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಜಾ 0 ಆದ್ರೆ ಈ ಪಾಯಿಂಟ್ ನಲ್ಲಿ 0 ಆಗುತ್ತೆ. ನಮ್ಗೆ ಇನ್ನೊಂದು ಸ್ಪರ್ಶಕ ಅನ್ನೋದು ಸಿಗುತ್ತೆ. ಈಗ ಈ ರೇಖೆ ವೃತ್ತ ಟಚ್ ಮಾಡ್ತಿಲ್ಲ, ಇಂಥದನ್ನ ಛೇದಕವಲ್ಲದ ರೇಖೆ ಅಂತ ಹೇಳ್ತೀವಿ. ನಾವ್ ಇಷ್ಟೊತ್ತು ಏನ್ ಕಲ್ತ್ವಿ ಅನ್ನೋದು ಮತ್ತೊಂದ್ಸರಿ ನೋಡೋಣ. ಮೊದಲನೇದು ಛೇದಕವಲ್ಲದ ರೇಖೆ. ಛೇದಕವಲ್ಲದ ರೇಖೆ ಅಂತ ಹೇಳಿದ್ರೆ ಆ ರೇಖೆ ವೃತ್ತನ ಮುಟ್ಟೋದಿಲ್ಲ ಅಥವಾ ಛೇದಿಸೋದಿಲ್ಲ. ಎರಡನೇದು ವೃತ್ತ ಛೇದಕ. ವೃತ್ತ ಛೇದಕ ಅಂತ ಹೇಳಿದ್ರೆ ವೃತ್ತವನ್ನ 2 ಬಿಂದುಗಳಲ್ಲಿ ಛೇದಿಸುತ್ತೆ, ಇಲ್ಲಿ ನೋಡ್ಬೋದು. ಮೂರನೇದು ಸ್ಪರ್ಶಕ. ಸ್ಪರ್ಶಕ ಅಂತ ಹೇಳಿದ್ರೆ ಆ ರೇಖೆ ಒಂದು ಬಿಂದುವಿನಲ್ಲಿ ಮಾತ್ರ ವೃತ್ತನ ಟಚ್ ಮಾಡುತ್ತೆ. ಇಲ್ಲಿ ನೋಡಿ, ಈ ಬಿಂದುವಿನಲ್ಲಿ ಆ ರೇಖೆ ವೃತ್ತನ ಟಚ್ ಮಾಡ್ತಿದೆ. ನಾವ್ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಆಗ್ಲೇ ಸ್ಪರ್ಶಕ ಬಿಂದು ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿದ್ರೆ ಇದು ವೃತ್ತ, ಈ ರೇಖೆ ಅನ್ನೋದು ಸ್ಪರ್ಶಕ ಆಗುತ್ತಲ್ವಾ? ಯಾಕೆ ಸ್ಪರ್ಶಕ ಆಗುತ್ತೆ? ಈ ವೃತ್ತನ ಕೇವಲ ಒಂದು ಪಾಯಿಂಟ್ ನಲ್ಲಿ ಟಚ್ ಮಾಡ್ತಿದೆ. ಇಂಥ ಪಾಯಿಂಟ್ ನ ನಾವು ಸ್ಪರ್ಶಕ ಬಿಂದು ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ? ಈ ಪಾಯಿಂಟ್ ನಲ್ಲಿ ಮಾತ್ರ ರೇಖೆ ಮತ್ತೆ ವೃತ್ತ ಒಂದಕ್ಕೊಂದು ಟಚ್ ಆಗುತ್ತೆ, ಅದು ಕೇವಲ ಒಂದು ಪಾಯಿಂಟ್ ನಲ್ಲಿ ಮಾತ್ರ.
ಅಂತ ಪಾಯಿಂಟ್ನ ಅಂತ ಹೇಳಿದ್ರೆ ಅಂತ ಬಿಂದುನ ನಾವು ಸ್ಪರ್ಶಕ ಬಿಂದು ಅಂತ ಹೇಳಿ ಕಲಿತೀವಿ. ಹಾಗಾದ್ರೆ ನಿಮಗೊಂದು ಪ್ರಶ್ನೆ, ಏನ್ ಆ ಪ್ರಶ್ನೆ ಅಂತ ಹೇಳಿದ್ರೆ, ವೃತ್ತದೊಳಗಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯಬಹುದೇ? ಇದನ್ನ ಯೋಚನೆ ಮಾಡಿ ಉತ್ತರನ ಕಾಮೆಂಟ್ ಮಾಡಿ.